ಮನಮೋಹನ ಸ್ವಾಮಿ ಬಾ ಬೇಗ ಸ್ವಾಮಿ ಬಾ ಬೇಗ ಕೃಷ್ಣ ಬಾ ಬೇಗ ಪರಮಾತ್ಮ ಪ್ರಾಣೇಶ್ವರ ಸ್ವಾಮಿ ಬಾ ಬೇಗ ದೇವ ದೇವಿ ಪರಮಾತ್ಮ ಪ್ರಿಯ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಬಾ ಬೇಗ ಸ್ವಾಮಿ ಬಾ ಬೇಗ ಬಾ ಬೇಗ ಮನ ಸ್ವಾಮಿ ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ರುಕ್ಮಿಣಿ, ಯುದ್ಧವೇನೋ ಬಂದು ತೆಗೆದಂತಾಯಿತು. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆದ ಅಜಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ ಮುಂತಾದ ಮಹಾರಥಿಕರು. ಇನ್ನೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಎಷ್ಟು ಜನ ಬದುಕುಳಿಯವರೋ ಕಾಣೆ. ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಪ್ರೇಮ ಮೂರ್ತಿಯ ನಿಮ್ಮ ನಾಮವಿಂದು ವಿಫಲವಾಯಿತೆ. ಸಮರ
ಆರಣೆ ಧರ್ಮಯುದ್ಧ ಬಂದೊದಗಿ ಕರ್ಮಭೂಮಿ ಭಾರತವು ಧನ್ಯನಾದಿತೆ ಧನ್ಯನಾದಿತೆ ಕಾಂತ ಧನ್ಯನಾದಿತೆ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತೆಯಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ಪರಮಾತ್ಮ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ರುಕ್ಮಿಣಿ. ಪುರಾತನ ಅಳುವೆ ನೂತನ ಆವಿಷ್ಕಾರ, ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನೇ ಬೋಧಿಸುವುದು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತದಿಂದ ತೊಯಿಸಿ ವೀರಗರ್ಭದಿಂದ ದರ್ಪದಿಂದ ಸುಜಾರ್ತಿತವನ್ನಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ ಮುಂತಾದ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಪರಮಾತ್ಮ, ರುಕ್ಮಿಣಿ, ನಿಮ್ಮ ಸ್ಪರ್ಶವು ಮೃತ ಸಜೀವಿನಿ. ಆ ದೃಷ್ಟಿ ಮಾತ್ರೆಯಿಂದ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲಿದ್ದು. ಅದನ್ನಡೆದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷ ಸರ್ಪದ ಅವಶ್ಯವನ್ನು ಛೇದಿಸದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕ್ಕೆ ಇಂತಹ ಅವಸ್ಥೆಯು ಬಂದೊದಗಿದೆ. ಇಂದು ಪ್ರಮುಖರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧಮರೋಗದ ಅಂಕುರವು ಕಾಣಿಸಿಕೊಂಡಿದೆ. ಸಂಪೂರ್ಣವಾಗಿ ರಕ್ತಶಯದಿಂದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಅಬ್ಬಬ್ಬಾ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿದೆ. ಈ ಯುದ್ಧವನ್ನು ನಿಲ್ಲಿಸಲು ನೀವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಇನ್ನೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುನು. ಅದಕ್ಕಾಗಿ ಇಂದು ಹಸ್ತಿನಾವತಿಗೆ ತೆರಳುವೆನು. ಆದರೆ ನಿನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ರುಕ್ಮಿಣಿ. ಹೌದೇ? ಹೌದು. ಆನಂದದೆ
ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ. ಪರಿಮಳವ ಚೆಲ್ಲೆ ಮಂದ ಆಸದಿಂದೆನ್ನನು ಒರಿಸೆ ಗಂಧ ಪರಿಮಳವ ಚೆಲ್ಲೆ ಮಂದ ಆಸದಿಂದೆನ್ನನು ಒರಿಸೆ ಮನ ಮಂದಿರದೊಳು ನೆಲೆಸೆ ಪ್ರಳಯಾನಂದದ ಸವಿರಸ ಬೀರುತ್ತ ಚೆಲುವಿನ ತಾರೆಯೇ ಒಲವನ್ನು ತೋರುವ ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರುವ ನಿಲುಗು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ. बोलो राम ಯಾದವ ಕುಲ ಮೋದದಿಂದಿರಲು ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ದ್ವಾರಕಾ ನಗರದ ಆಡಳಿತದ ಶೌರ್ಯದೆ ದ್ವಾರಕಾ ನಗರದ ಆಡಳಿತದ ಶೌರ್ಯದೆ ಬೆರೆಯುತ್ತನ ನಿಂದು ಯಾದವ
ಕುಲ ಮೋದದಿಂದಿರುವುದು ಮೋದದಿಂದಿಯದು ಸಾಧು ಸಂತರಲ್ಲಿ ಹೋದವ ತೋರದೆ ಸಾಧು ಸಂತರಲ್ಲಿ ಹೋದವ ತೋರದೆ ಓದಿಂದಲೇ ಮೆರೆಯುತ್ತಲಿರುವೆ ಎಣ್ಣೆಯ ಸೌರ್ಯಕ್ಕೆ ಸಾಟಿಯ ಜಗದೆ ಎಣ್ಣೆಯ ಸೌರ್ಯಕ್ಕೆ ಸಾಟಿಯ ಜಗದೆ ಯಾದವ ಕುಲ ಮೋದದಿಂದಿರುವುದೇ ಭಲೇ ಮಂತ್ರಿ, ನಮ್ಮ ದ್ವಾರಕಾ ನಗರದ ಪ್ರಜೆಗಳೆಲ್ಲರೂ ಸುಖ ಸಖ್ಯದಿಂದಿರುವರೇ ತಿಳಿಸುವನಾಗೋ. ರಾಜ ಲಾಲಿತೆ ರಾಜ ಪ್ರಜೆಯ ಸುರರಿಯ ಕರುಣೆಯಿಂದ ಬಾಳುತ್ತಿಯರು ಮಂತ್ರಿ ಮುಗದೀಗ ಪ್ರಜೆಯ ರಾಜಲಾಲಿಸೈ ರಾಜದೀಗ ರಾಜಲಾಲಿಸೈ. ಮಹಾಪ್ರಭು, ನಮ್ಮ ದ್ವಾರಕಾ ನಗರದ ಸೈನ್ಯವೆಲ್ಲವೂ ಬಹಳ ವೈಭವದಿಂದ ಮೆರೆಯುತ್ತಿರುವುದು. ಭಲೇ ಮಂತ್ರಿ, ನಿನ್ನ ಮಾತುಗಳನ್ನು ಕೇಳಿ ಬಹಳ ಆನಂದವಾಯಿತು. ಈ ಪೀಠವನ್ನು ಮಂಡಿಸು. ಆಗಬಹುದು ಮಹಾಪ್ರಭು. ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಶ್ರೀಕೃಷ್ಣನ ಬಳಿಗೆ ಹೋದ ವಿಚಾರವೂ ತಿಳಿಯಲಿಲ್ಲವಲ್ಲ. ಗುರುದೇವ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಈ ಪೀಠವನ್ನು ಮಂಡಿಸು. ಯಾರಲ್ಲಿ ರಾಜ ನರ್ತಕಿಯನ್ನು ಬರಮಾಡುತ್ತದ್ದು?
ದುರ್ಯೋಧನ ಶ್ರೀಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಅರ್ಜುನನ ಪಕ್ಷವಾಗಿ ಕೃಷ್ಣನು, ನನ್ನ ಪಕ್ಷವಾಗಿ ನೀವು ಮತ್ತು ಅಕ್ಷೋಹಿಣಿ ಸೈನ್ಯ, ಇದಕ್ಕೆ ಒಪ್ಪ ಬಂದನು ಗುರುದೇವ. ದುರ್ಯೋಧನ, ಆ ಕೃಷ್ಣನನ್ನು ನಂಬಲು ಸಾಧ್ಯವಿಲ್ಲ. ಕೃಷ್ಣನನ್ನು ಹೇಗೆ ಬಿಟ್ಟು ಬಂದೆ? ಗುರುದೇವ, ಕೃಷ್ಣನ ಈ ಯುದ್ಧದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿ ಯುದ್ಧ ಮಾಡುವುದಿಲ್ಲವೆಂದು ವಾಚನವಿಟ್ಟಿರುವನು. ದುರ್ಯೋಧನ, ಹೇಗಾದರೂ ಮಾಡಿ ಕೃಷ್ಣನನ್ನು ನಂಬಲು ಸಾಧ್ಯವಿಲ್ಲ. ನೀನು ಸಕಲ ಸೈನ್ಯವನ್ನು ರೆಡಿ ಮಾಡಿಕೋ, ನಾನು ಕೂಡಲೇ ಬರುತ್ತೇನೆ. ಆಗಬಹುದು ಗುರುದೇವ. ನಾವು ಚಲವು ಒಂದ ದೇಹದೊಳಗೆ ಜೀವನವು ಪದಾಕೆ, ಚಲವು ಒಂದ ದೇಹದೊಳಗೆ ಜೀವನವು ಪತಾಕೆ, ಜೀವನವು ಪತಾಕೆ, ಜೀವನವು ಪತಾಕೆ. ಪಣದಿ ಗೆದ್ದ ರಾಜ್ಯವನ್ನು ಮರಳಿ ಕೊಡಲು ಸಾಧ್ಯವೇ? ಪಣದಿ ಗೆದ್ದ ರಾಜ್ಯವನ್ನು ಮರಳಿ ಕೊಡಲು ಸಾಧ್ಯವೇ? ಕಳಂಕ ರೈತ ಪಾಂಡವರಿಗೆ ಇದು ನ್ಯಾಯವೇ? ಕಳಂಕ ರೈತ ಪಾಂಡವರಿಗೆ ಇದು ನ್ಯಾಯವೇ? ಕೆಲವು ಒಂದು ದೇಹದೊಳಗೆ ಜೀವನವು ಪತಾಕೆ, ಜೀವನವು ಪತಾಕೆ, ಜೀವನವು ಪತಾಕೆ. ಈ ನಮ್ಮ ವನವು ಎಷ್ಟು ಮನೋಹರವಾಗಿರುವುದು, ಈ ನಮ್ಮ ವನವು ಎಷ್ಟು ಮನೋಹರವಾಗಿರುವುದು. ಯಾವುದೋ ಒಂದು ಗೋವು ನಮ್ಮ ವನವನ್ನು ತುಳಿದು, ಯಾವುದೋ ಒಂದು ಗೋವು ನಮ್ಮ ವನವನ್ನು ತುಳಿದು ನಾಶ ಮಾಡುತ್ತಿರುವುದಲ್ಲ. ಗೋಪಿದೇವಿ, ನಮ್ಮ ವನವನ್ನು ಬಿಟ್ಟು ಹೊರಟಿ ಹೋಗುವುದಿಲ್ಲವೇ? ಈ ಸಣ್ಣ ಕಲ್ಲಿನಿಂದ ಹೊಡೆಯುವನ. ಹಾ ಶಿವ ಶಿವ, ಗೋಹತ್ಯೆಗೆ ಗುರಿಯಾದರೆ ವಿಲಾಸವೋ ಪ್ರಕಟಿಸಿದೆ ವಿಧಿಯೇ ವಿಧಿಯೇ. ಗೋಹತ್ಯೆಗೆ ಗುರಿಯಾದನೆ, ಗೋಹತ್ಯೆಗೆ ಗುರಿಯಾದನೆ. ಹಾ ಹಾ ಶಿವ ಶಿವ, ಈ ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಗೋವು ಮುತಪಟ್ಟಿತ್ತಲ್ಲ. ಕೃಷ್ಣ, ಎಲ್ಲಿರುವೆ? ಬೇಗ ಬಾ, ಬೇಗ ಬಾ. ಅಣ್ಣ, ಏಕೆ? ಕೃಷ್ಣ, ಯಾವುದೋ ಒಂದು ಗೋವು ನಮ್ಮ ವನವನ್ನು ತುಳಿದು ನಾಶ ಮಾಡುವತ್ತಿತ್ತು. ಅದನ್ನು ನೋಡಿ ಒಂದು ಸಣ್ಣ ಕಲ್ಲಿಂದ ಹೊಡೆದ ಮೊತ್ತಕ್ಕೆ ಗೋವು ಮೃತಪಟ್ಟಿತ್ತಲ್ಲ. ಇದಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ಹೇಳು. ಹಾ ಶಿವ ಶಿವ, ಎಂತಹ ಅಕಾರ್ಯವನ್ನು ಮಾಡಿದೆ ಅಣ್ಣ. ಯದು ವಂಶದಲ್ಲಿ ಹುಟ್ಟಿ ಗೋಹತ್ಯೆ ಮಾಡಬಹುದೇ? ಶಿಶು ಹತ್ಯೆ, ಬ್ರಹ್ಮ ಹತ್ಯೆ, ಶ್ರೀ ಹತ್ಯೆ ಮಾಡಿದವರು 21 ದಿವಸ ಭೂ ಪ್ರದಕ್ಷಿಣೆ ಮಾಡಿ ಬಂದರೆ ಈ ಪಾಪವು ಪರಿಹಾರವಾಗುವುದು ಅಣ್ಣ. ಅದು ನಿನ್ನಿಂದ ಸಾಧ್ಯವೇ ಅಗ್ರಜ? ಕೃಷ್ಣ, ಸಾಧ್ಯವಾಗದೆ ಹೋದರೆ ಪಾಪವು ಪರಿಹಾರವಾಗುವುದೇ? ನಾನು ಈಗಲೇ ಹೋಗುವೆನು. ಅಣ್ಣ, ಸ್ವಲ್ಪ ನಿಲ್ಲು. ಈ ಯುದ್ಧದಲ್ಲಿ ದುರ್ಯೋಧನಿಗೆ ಸಹಾಯ ಮಾಡುವೆನೆಂದು ವಚನವನ್ನು ಕೊಟ್ಟಿರುವೆ. ಆತನ ಗತಿ ಏನೋ ಅಗ್ರಜ? ಕೃಷ್ಣ, ಯುದ್ಧ ಯಾರಿಗೆ ಬೇಕು? ನನ್ನ ಪಾಪವು ಪರಿಹಾರವಾದರೆ ಸಾಕು. ನಾ ಇನ್ನು ಬರುತ್ತೇನೆ. ಹೋಗು ಅಣ್ಣ, ಹೋಗು. ಹೌದು. ಬರುವಷ್ಟರಲ್ಲಿ ಹೇಳ್ಕೊಟ್ಟಿದ್ರಲ್ಲ ಅಲ್ಲೇ ಈ ನಮ್ಗೆ? ಯುದ್ಧವನ್ನು ಅವ್ರು ಸಮಾಪ್ತಿ ಹೇಳ್ಕೊಟ್ಟಿದ್ರು ಮಾಡಿಬಿಡುವೆನು. ಅಲ್ಲೆಲ್ಲ ನಾನು ದರಿಗೆ ಬಾರವೇ ಎಲ್ಲ ಜನ್ಮ ವ್ಯರ್ಥವೇ. ಹರಿಯ ಎನ್ನನೆ ಮರೆತ ಮೇಲಿನ ದರಿಗೆ ಬಾರವೇ.
ಭಕ್ತರಿಗೆ. ಮಾಧವ ನಿಮ್ಮ ನಾಮಾಮೃತವೇ ಪಾವನವಾಗಿದೆ ಭಕ್ತರಿಗೆ. ಗೋಕುಲ ವೃಂದ ನೀ ಬಾರೋ ಕೃಷ್ಣ. ಗೋಕುಲ ವೃಂದ ನೀ ಬಾರೋ ಕೃಷ್ಣ. ತೋರೋ ನಿನ್ನಿಂದ ಪರಮಾನಂದ. ತೋರೋ ನಿನ್ನಿಂದ ಪರಮಾನಂದ. ಕೃಷ್ಣ ವಾಸುದೇವ. ಪರಮಾತ್ಮನಿಗೆ ನಮಸ್ಕರಿಸು. ಪಾಂಡುರಂಗನರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಘನಶ್ಯಾಮ ಸುಂದರ ಚಿರಪ್ರೇಮ ಸಾಗರ. ಅಣ್ಣ,
ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀವು ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದ್ಯಾ ದೇವ. ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದುದು ತಂದೆ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನೂ ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರ ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಭಕ್ತರ ಪೊರೆಯುವ ಭಗವಂತನೇ, ಭಕ್ತರ ಪೊರೆಯುವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ, ಭಕ್ತರ ಪೊರೆಯುವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಪರಮಾತ್ಮ, ಧರ್ಮನಂದನ, ಸಕಲ ಬಂಧು ಬಾಂಧವರನ್ನು ಯುದ್ಧವೆಂಬ ಹೆಮ್ಮಾರ್ಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭಾರತ ಭೂಮಾತೆಯ ಸಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಹದಾವಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳುದೇವ. ಆದ್ದರಿಂದ ನೀವು ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನ ಮಾಡೂ ವಾಸುದೇವ. ಧರ್ಮನಂದನ, ಸತ್ಪುರುಷದ ಹೃದಯ ಮಂದಿರವು ದುಷ್ಟರ ದುರಾಚಾರಿಗಳಿಂದ ಅಪಮಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮ ಅಭಿಮತಕ್ಕೆ ಅಗ್ಗದ ಧರ್ಮದ ಕಟ್ಟು ಬೃಹತ್ಕಾರವಾಗಿ ಕೋಟೆ ಅಂತ ಬೆಳೆದು ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಳವೆಂದರೆ ಭಕ್ತರೆಂಬ ಪಾಸವು ನಮ್ಮನ್ನು ಬಂಧಿಸಿದೆ. ಸುಡಬೇಕು ಈ ಹೇಡಿ ಜನ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಂತಾಯಿತು. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯಗಳು ನಮ್ಮ ಇಷ್ಟ ದೈವಗಳಾದವು. ಇದನ್ನು ಬೇಗ ತೊಲಗಿಸು ವಾಸುದೇವ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ನಕುಲ ಸಹದೇವರ ವಿಚಾರವೂ ಆಗಿರಲಿ. ಸಹೋದರಿ ದೃಪದ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಇವರ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಇವರ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ನಾನು ಹೇಗೆ ತಾನೇ ಒಪ್ಪಲಿ ಅಣ್ಣ? ದಾರಿ ಕಾಣದೆ ಪರಿತಪಿಸಿದೆನಯ್ಯ ವರದಾಯಕನೇ ಶ್ರೀವಾಸುದೇವನೇ. ದಾರಿ ಕಾಣದೆ ಪರಿತಪಿಸಿದೆನಯ್ಯ ವರದಾಯಕನೇ ಶ್ರೀವಾಸುದೇವನೇ. ದಾರಿ ಕಾಣದೆ ಪರಿತಪಿಸಿದೆನಯ್ಯ ಕೃಷ್ಣ.
ಬಾಳಲಿ ನೊಂದೆ ಬಹುದಿನ ಬೆಂದೆ ಬಾಳಲಿ ನೊಂದೆ ಬಹುದಿನ ಬೆಂದೆ ಕಷ್ಟವ ಪಡಲಾರಿದ ದೇವ ಕಷ್ಟವ ಪಡಲಾರಿದ ಬಾಳಲಿ ಬಹುದಿನ ಬೆಂದೆ ಕಷ್ಟವ ಪಡಲಾರಿದ ದೇವ ಕಷ್ಟವ ಪಡಲಾರಿದ ಸೃಷ್ಟಿಯೊಳಗೆ ಕೃಷ್ಣ 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 ಸೃಷ್ಟಿಯೊಳಗೆ ಸೃಷ್ಟಿಯೊಳಗೆ ಶಿಸ್ತನು ನೀನಯ್ಯ ಸೃಷ್ಟಿಯೊಳಗೆ ಶಿಸ್ತನು ನೀನಯ್ಯ ಸೃಷ್ಟಿ ಬಾಲಕಯ್ಯನ ಕರ್ತವ ಪರಿಹರಿಸು ಸೃಷ್ಟಿ ಬಾಲಕಯ್ಯನ ಕರ್ತವ ಪರಿಹರಿಸು ನಾನೇ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವ ನಾನೇ ಕಾಣದೆ ನಾನೇ ಕಾಣದೆ ನಾನೇ ಕಾಣದೆ ಪರಿತಪಿಸಿದೆ ನಯ್ಯ ಕೃಷ್ಣ ಅಣ್ಣ ಇವರ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ನಾನು ಹೇಗೆ ತಾನೇ ಒಪ್ಪಲು ಧರ್ಮ ಧರ್ಮ ಎಂಬ ಹಂಬಲಿಸುತ್ತ ಕೈಯಿಂದ ಪತ್ನಿಯನ್ನು ಜೂಜಿನಲ್ಲಿ ಪಡುವಾಗಿಟ್ಟು ಸೋತಂತ ಧರ್ಮಪ್ರಭು ಇವರು ನನ್ನ ಪತಿ ಇನ್ನು ಬಂಡಿ ಬಂಡಿ ಕೂಳಲು ತಿಂದು ಬಂಡ ಬಕಾಸರು ಕೊಂದ ದೂರದಂಡಿ ಬಾಯಣ್ಣ ಇವರಿಗೇಕೆ ಬೇಕೋ ಈ ಗದಾದಂಡ ಇದನ್ನು ಬಿಸಾಡಿ ಕೈಯಲ್ಲಿ ಸೌಟುಗಳನ್ನು ಹಿಡಿದುಕೊಳ್ಳಿ ಇನ್ನು ಪಾರ್ಥ ಫಲ್ಗುಣ ಶ್ವೇತವಾಹನ ಅರ್ಜುನ ಗಾಂಡೇವಿ ಹಲವಾರು ನಾಮಾಂಕಿತ ಉಳ್ಳವರು ಇವರಿಗೇಕೆ ಬೇಕು ಈ ಗಾಂಡೇವಿ ಇದನ್ನು ಬಿಸಾಡಿ ಕೈಯಲ್ಲಿ ಬಳೆಗಳನ್ನು ತೊಟ್ಟಿಕೊಳ್ಳಿ ಅಣ್ಣ ಇವರಾರು ನನ್ನ ಪತಿಗಳಲ್ಲ ನನ್ನ ಪಾಲಿನ ಮೃತ್ಯು ಸ್ವರೂಪರು ನನ್ನ ಶಪಥವನ್ನು ನೆರವೇರಬೇಕಾದರೆ ರಣರಂಗದಲ್ಲಿ ನಾನೊಬ್ಬಳೇ ಹೋರಾಡುವೆನು ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಆಹುತಿಯಾಗುವೆನಣ್ಣ ಚದುರ ಮರುಕದಿರೋ ಪರಿಯ ಚದುರೆ ನೀ ಚದುರ ಮರುಕದಿರೋ ಪರಿಯ ಚದುರೆ ನೀ ಚದುರ ಮರುಕದಿರೋ ಪರಿಯ ಚದುರೆ ನೀ ಚದುರ ಮರುಕದಿರೋ ಪರಿಯ ಚದುರೆ ನಿಮಗ ರಾಜಳೆ ಕೆಲವಿದೇತಕ್ಕೆ ಇದಕ್ಕೇನು ಕಮ್ಮಿ ಇಲ್ಲ ನಿಮಗ ರಾಜಳೆ ಕೆಲವಿದೇತಕ್ಕೆ ಪರಿಯತಾಪದನ್ ಬಳಲವ ಏಕೆ ಪರಿಯತಾಪದನ್ ಬಳಲವ ಏಕೆ ಲಲನ ಪ್ರತಾಪ ಪ್ರಣಯ ಪ್ರತಾಪ ಲಲನ ಪ್ರತಾಪ ಪ್ರಣಯ ಪ್ರತಾಪ ಫಲ ವೈರಿಯನು ನಾ ಬಲಿಯನ್ನು ಕೊಡುವೆ ಫಲ ವೈರಿಯನು ನಾ ಬಲಿಯನ್ನು ಕೊಡುವೆ ನೀ ಚತುರ ಮರುಗದಿರು ಪರಿಯ ಚದುರೆ ನೀ ಚತುರ ಮರುಗದಿರು ಪರಿಯ ಚದುರೆ ನೀ ಚತುರ ಮರುಗದಿರು ಪರಿಯ ಚದುರೆ ಏ ಜಗಜ್ಜಟ್ಟಿ ಭೀಮನಿರುವಾಗ ನಿನಗೆ ಇರದೆ ಮಾಡುವೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದೆ ಅಷ್ಟೇ. ದ್ರೌಪದಿ, ನಾನು ಹೇಳಿದ್ದನ್ನು ಕೇಳುವುದಿಲ್ಲ ಬಿಡು.
ನೀನು ಕೇಳಲಿಲ್ಲವೇ? ಪ್ರಿಯತಮೇ, ಚಿಂತಿಸಬೇಡ. ಪರಮಾತ್ಮ ನಿನ್ನ ಮಾತನ್ನು ಕೇಳಿ ಅದರಿಂದ ಆಗುವ ಪ್ರಯೋಜನವನ್ನು ಕೃಷ್ಣ. ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಸತಿಯ ಅರ್ಥನಾದವನ್ನು ಅಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯ. ಏಕೆ? ಉಳಿದ ನಾಲ್ವರು ಇವರ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ನನಗೂ ಅದಕ್ಕೂ ಯಾವ ವಿಧವಾದ ಸಂಬಂಧವಿಲ್ಲ. ಹಬ್ಬ, ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಇರುವುದೇ ಭೀಮಸೇನ. ಅದಗಲಿ ನಿನ್ನ ಕೂಹಕ ಕಂಟಕದ ಕರುಳಿರುವ ಬಿರುನುಡಿಗಳು ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನ ಕಣ್ಣೀರ ಬದಲಾಗಿ ಸಹಸ್ರಾರು ಎಂಟರ ಕಣ್ಣಲ್ಲಿ ಕಣ್ಣೀರ ಬರೆಸುವೆ. ಕಾಲವೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕೆಳಕ್ಕೆ ಗುರು ಸಮುದ್ರನ ಸೆಳೆತರುವೆನ ದುಸ್ಸಾಹಸನ ದುರ್ಯೋಧನೆಂಬ ಕಿರಕೀಟವನ್ನು. ದುರ್ಯೋಧನ ತೊಡೆಯನ್ನು ಮುರಿದು ದುಸ್ಸಾಹಸನ ಒಡಲನ್ನು ಬಗೆದು ದ್ರೌಪದ ಸುಧೆ ಕಟ್ಟಿಸುವ ಈ ನಿನ್ನ ಗುರಿ ಮುಡಿಯ ಪಡೆಯದಿರೋ ವ್ಯತೆಯ. ಇದೇ ನನ್ನ ಅಭಿಮತ. ಎಷ್ಟು ಕಾಲ್ಮೋಡ ಗುಡಿಗೆ ಗುಡಿಗೆ ಬರಲೆ, ಈ ಭೂಮಿ ನಡಿಗೆ ನಡಿಗೆ ನಿಲ್ಲಲೆ, ಹೊಕ್ಕಿನ ಬಸದಲ್ಲಿ ಸಪ್ತ ಸಾಗರವ ಬಾರ್ಗಲೇಲೆ. ಕಾಲ್ಮೋಡ ಗುಡಿಗೆ ಗುಡಿಗೆ ಬರಲೆ, ಈ ಭೂಮಿ ನಡಿಗೆ ನಡಿಗೆ ನಿಲ್ಲಲೆ, ಹೊಕ್ಕಿನ ಬಸದಲ್ಲಿ ಸಪ್ತ ಸಾಗರವ ಬಾರ್ಗಲೇಲೆ. ಕುರವರ ಶಿರವನ್ನು ಕಡಿಯದ ಬಿಡೋಣ, ಕುರವರ ಶಿರವನ್ನು ಕಡಿಯದ ಬಿಡೋಣ. ಜಲದಿಗಂತದಲ್ಲಿ ಬೆಳಗಿಸಿ ವಿಜಯವ, ಜಲದಿಗಂತದಲ್ಲಿ ಬೆಳಗಿಸಿ ವಿಜಯ. ಕುರುಕುಲವ ಕಡಿದಿಡುವೆ, ಕುರುಕುಲವ ಕಡಿದಿಡುವೆ. ದುರುಳ ಕೌರವರ ಪರಿಪರಿವಿದಲೆ, ದುರುಳ ಕೌರವರ ಪರಿಪರಿವಿದಲೆ. ಕಾರ್ಬೋಡ ಗುಡಿಗೆ ಗುಡಿಗೆ ಬರಲಿ, ಏ ಭೂಮಿ ನಡಿಗೆ ನಡಿಗೆ ನಿಲ್ಲಲಿ, ಹೊಕ್ಕಿನ ಬದಲೇ ಸಪ್ತ ಸಾಗರ ಬೋರ್ಗರೇಲೆ ಬೋರ್ಗರೇಲೆ. ದಯಮಾಡಿ ಸಂಜೆ ನಿರಾಕರಿಸಿ ಬಿಡು, ನಿರಾಕರಿಸಿ ಬಿಡು. ಪರಮ ಅರ್ಜುನ ಬಾಲಾಸನಂ ಮೆಚ್ಚಿಸಿ ಬಾಲಾಸನಂ ಮೆಚ್ಚಿಸಿ ಪಡೆದರೆ ಈ ಪಾಶುಪತಾಸ್ತ್ರವ ವಿಧ ವಿಧಾಸ್ತ್ರ ಪ್ರಯೋಗದಿ ಬಳಸಿದೆನಂ ವಿಜಯನೆಂಬ ಪೆಸರು. ಹರಿಗಳ ಹತಗೈಯಲ್ ಹರಿಗಳ ಹತಗೈಯಲ್ ಅಮಿಕೋ ಸಾಹಸದಿಂದಿಪ ಅನುಜರ ಪರಿನೋಯಿಪುದು ಸಹಜ ಧರ್ಮ ಜಗೇ. ಕೃಷ್ಣ ಪರಮಾತ್ಮ ವಿಷ ಸರ್ಪಕ್ಕೆ ಹಾಲುಣಿಸಿದ ಮಾತ್ರಕ್ಕೆ ವಿಷವು ಅಮೃತವಾಗುವುದೇ? ನಾನಾ ವಿಧವಾದ ಕಷ್ಟಗಳನ್ನು ಕೊಟ್ಟ ಆ ಕೌರವರಲ್ಲಿ ಸಂಧಿಯನ್ನು ನಿರಾಕರಿಸಿ ಬಾ ದೇವ. ವಾಸುದೇವ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತಾ ಪ್ರಭು ನೀವು, ನಿಮ್ಮ ಚಿತ್ತವಿದ್ದಂತೆ ಆಗಲಿ. ಧರ್ಮನಂದನ, ನಿನ್ನ ಮನಸ್ಸಿನ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ದ್ವೇಷದ ಜ್ವಾಲೆ ಹಾರಲೇಬೇಕು. ತಂಗಿ ದ್ರುಪದಿಯ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಅದಕ್ಕಾಗಿ ನಾಳಿನ ಪುರುಸಭೆ. ನಿನ್ನ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ಅಣ್ಣ, ಸಹೋದರಿ, ಧರ್ಮರಾಯರ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡ. ಈ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟಿಸುವ ಭಾರ ನಿನ್ನದು ಅಣ್ಣ, ನಿನ್ನದು. ಚಿಂತಿಸಬೇಡ ಸಹೋದರಿ. ನಾನು ದುರ್ಯೋಧನ ಬಳಿಗೆ ಹೋಗಿ ಸರ್ವ ಪ್ರಕಾರದಲ್ಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ನಾನಿನ್ನು ಬರುವೆನು. ಹಾಗೆ ಆಗಲಿ ಅಣ್ಣ.